ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಸುಮಾರು ಒಂದು 5-6 ವರ್ಷಗಳ ಕನಸು ಪೂಜ್ಯ ಶ್ರೀ ರವಿಶಂಕರ್ ಗುರುಜಿಯವರು ನಮ್ಮ ಉಡುಪಿ ಜಿಲ್ಲೆಗೆ ಬರಬೇಕು ಮತ್ತು ಅವರ ಸತ್ಸಂಗ. ಈಗಾಗಲೇ ನಿಮಗೆ ಗೊತ್ತಿದ್ದಾಗೆ 180 ದೇಶಗಳಲ್ಲಿ ಅವರ ಸುದರ್ಶನ ಪ್ರಕ್ರಿಯೆ ಅದು ಚಾಲ್ತಿಯಲ್ಲಿದೆ. ಹಾಗಾಗಿ ನಮಗೊಂದು ಆಸೆ ಇತ್ತು. ಈಗ ನಾವು ದಿನನಿತ್ಯ ಈಗಲ್ಲ ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ, ಜನ ತುಂಬ ಮಾನಸಿಕ ಒತ್ತಡದಿಂದ, ದುಗುಡದಿಂದ, ಶ್ರೀಮಂತಿಕೆ ಇದ್ದರೂ ಹೇಳ್ತಾರೆ ಶ್ರೀಮಂತಿಯ ಬದುಕಿಂದ ನೆಮ್ಮದಿಯ ಬದುಕು ಶ್ರೀಮಂತ ಅಂತ ನಾವು ಕೇಳಿದ್ದೀವಿ. ಆದರೆ ನೆಮ್ಮದಿ ಇಲ್ಲದೆ ಇರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಅವರ ಸುದರ್ಶನ ಕ್ರಿಯೆ ಮೂಲಕ, ಅವರ ಪ್ರಾಣಾಯಾಮದ ಮೂಲಕ, ಅವರ ಧ್ಯಾನಗಳ ಮೂಲಕ, ಅವರ ಭಜನೆಯ ಮೂಲಕ ಈಗಾಗಲೇ ಅವರು ಜನಮಾನಸದಲ್ಲಿ ನೆಲೆಯಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅತ್ಯಂತ ದೊಡ್ಡ ಮಾನವತಾವಾದಿ. ಎಲ್ಲೇ ಸಂಕಷ್ಟ ಇದ್ದರೂ ಕೂಡ ಅಲ್ಲಿಗೆ ಧಾವಿಸಿ ಹೋಗ್ತಕ್ಕಂಥ ಒಂದು ಮೂಲ ಗುಣ ಅವರಲ್ಲಿದೆ. ಹಾಗಾಗಿ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನ ಅನುಯಾಯಿಗಳನ್ನು ಅವರು ಸಂಪಾದನೆ ಮಾಡಿದ್ದಾರೆ. ಹಾಗಾಗಿ ಇದೇ ಬರೋ 20ನೇ ತಾರೀಕಿಗೆ ಮಂಗಳವಾರದಂದು ಸಾಯಂಕಾಲ 5 ಗಂಟೆಯಿಂದ ಇಲ್ಲಿ 7-7:30 ಗಂಟೆ ತನಕ ಇದೆ ಕಡಲ ತಡಿಯಲು ನಮ್ಮ ದೀಪ ಲೈಟ್ ಹೌಸ್ ಅಂತ ಏನಿದೆಯೋ ಅವರಿಗೆ ಭಾಳ ಇಷ್ಟವಾದ ಜಾಗ. ಯಾವಾಗ ಹೇಳಿದ್ರು ನಮ್ಮ ಕಡಲ ತಡಿಯಲ್ಲಿ ಒಂದು ನಮ್ಮ ಸತ್ಸಂಗವನ್ನು ಮಾಡಬೇಕು ಅಂತಕ್ಕಂಥ ಒಂದು ಆಸೆ ಇತ್ತು. ಹಾಗೆ ದೇವರು ನಮಗೆ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದಾನೆ. ಹಾಗೆ ನಾವು ತುಂಬ ಸಲ ಅವ್ರನ್ನ ಕೆಂದಾಗಿ ಭೇಟಿಯಾದಾಗ ಹೇಳ್ತೀನಿ, ಸುಮಾರು 4-5 ಸಲ ನಮ್ಮಲ್ಲಿ ಬಳ್ಳಾರಿ ಇರ್ಬೋದು, ಮುಂಬೈ ಇರ್ಬೋದು, ಒಂದು 4-5 ಸಲ ನಮ್ಮಲ್ಲಿ ಬಂದಾಗ ನಾನು ಕೇಳ್ಕೊಳ್ಳೋದಷ್ಟೇ ಒಂದೇ, ನಮ್ಮ ಉಡುಪಿ ಜಿಲ್ಲೆಗೆ ಕಾಪಂತ ನಾನು ಯಾವತ್ತು ಹೇಳಿಲ್ಲ, ಉಡುಪಿ ಜಿಲ್ಲೆಗೆ ನೀವು ಸ್ವಲ್ಪ ಬರಬೇಕು, ಒಂದು ಸತ್ಸಂಗ ಮಾಡಬೇಕು ಅಂತ ಹೇಳಿದ್ವಿ ನಾವು. ಅವರು ತುಂಬ ಸಿಂಪಲ್ ಮಾಡಿ, ತುಂಬ ಖರ್ಚು ಮಾಡಲಿಕ್ಕೆ ಹೋಗಬೇಡಿ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳ್ತಾಯಿದ್ರು. ಹಾಗೆ ನಾಳಿದ್ದು ಕೂಡ ಇವರು ವಿಶೇಷ ಅಂದರೆ ಯಾವುದು ಹಬ್ಬರ ಇರೋದಿಲ್ಲ. ನಾವು ಸಮುದ್ರದಡಿಯಲ್ಲಿ ಒಂದು ಜಮಖಾನ ಹಾಕ್ತೀವಿ. ಅವರ ಎಲ್ಲ ಅವರ ಶಿಷ್ಯಂದಿರು ಮತ್ತು ಅವರ ಅಭಿಮಾನಿಗಳು ಮತ್ತು ಭಕ್ತಗಣ ನೆಲದ ಮೇಲೆ ಕೂತ್ಕೊಂಡು ಅದನ್ನು ಅವ್ರು ಮಾಡ್ತಕ್ಕಂಥ ಒಂದು ಅದ್ಭುತವಾಗಿ ಸುಮಾರು ನಾನು ಒಂದು 2-3 ಅವರ ದೊಡ್ಡ ಕಾರ್ಯಕ್ರಮಕ್ಕೆ ಹೋಗಿದ್ದೆ. 2002ರಲ್ಲಿ ಜಕ್ಕೂರು ವಿಮಾನ ನಿಲ್ದಾಣದಲ್ಲಿ ಬಹುಶಃ ನನ್ನ ಬದುಕಲ್ಲಿ ಲಕ್ಷಾಂತರ ಜನ ನನ್ನ ಬದುಕಲ್ಲಿ ಫಸ್ಟ್ ಟೈಮ್ ನಾನು ಕಂಡಿರ್ತಕ್ಕಂಥದ್ದು. ಅನಂತರದಲ್ಲಿ ನಾನು ಮೊನ್ನೆ ದೆಹಲಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ವಿಶ್ವ ಸಾಂಸ್ಕೃತಿಕ ಉತ್ಸವ ಅಂತೇಳಿ ಸುಮಾರು 2016ರಲ್ಲಿ ಹೌದು 16ರಲ್ಲಿ ದೆಹಲಿಯಲ್ಲಿ ಸುಮಾರು ಅಲ್ಲಿ ಬಹುಶಃ ವಿಶ್ವದ ಬೇರೆ ಬೇರೆ ಕಡೆಗಳಿಂದ ಕೂಡ ಅವರ ಅಭಿಮಾನಿಗಳು ಬಂದಿರತಕ್ಕಂಥ ನಾವೆಲ್ಲ ಕಣ್ಣಾರೆ ನೋಡಿದ್ದೀವಿ ನಾವು. ಹಾಗಾಗಿ ಇವರು 17ನೇ ವಯಸ್ಸಲ್ಲಿ ಭೌತಶಾಸ್ತ್ರ ಮತ್ತು ವೇದಶಾಸ್ತ್ರ ಎರಡರಲ್ಲೂ ಕೂಡ ಪದವಿಯನ್ನು ಪಡೆದಿರ್ತಾರೆ. ಹಾಗೆ 1956 ಮೇ 13ರಂದು ತಮಿಳುನಾಡಿನ ಕುಂಭಕೋಣದ ಪಾಪನಾಶಿನಿ ಎಂಬ ಸ್ಥಳದಲ್ಲಿ ಇವರು ಜನರಾಗ್ತಾರೆ. 4ನೇ ವಯಸ್ಸಿನಲ್ಲಿ ನಮ್ಮ ಸನಾತನ ಧರ್ಮದ ಮೂಲ ಗ್ರಂಥವಾಗಿ ಭಗವದ್ಗೀತೆಯ ಶ್ಲೋಕಗಳನ್ನು ಪಠನೆ ಮಾಡ್ತಿದ್ರು. ಹಾಗಾಗಿ ಆವಾಗಲೇ ಅವರ ತಂದೆ ತಾಯಂದಿರು ಅಲ್ಲಿ ಅವರು ನೋಡಿರ್ತಕ್ಕಂಥವ್ರು ಈ ಬಾಲಕನಲ್ಲಿ ಏನೋ ಒಂದು ವಿಶೇಷವಾದ ಶಕ್ತಿ ಇದೆ, ಮುಂದಕ್ಕೆ ಅವರು ಏನೋ ಒಂದು ವ್ಯಕ್ತಿ ಆಗ್ತಾರೆ, ಭಾಳ ದೊಡ್ಡ ಶಕ್ತಿ ಆಗ್ತಾರೆ ಅಂತಕ್ಕಂಥ ಭರವಸೆ ಆ ಕಾಲಘಟ್ಟದಲ್ಲೇ ಅವರು ಹೇಳ್ತಿದ್ರಂತೆ. ಅವರ ಸಹೋದರಿ ಕಂಡಾಗ ಹೇಳ್ತಿದ್ರು, ನಮ್ಮಮ್ಮ ನೋಡಿದಾಗ ಬಾಲ್ಯದಲ್ಲಿ ನಮಗೆ ಈ ಒಂದು ಭಾವನೆ ಬರ್ತಿತ್ತು ಅಂತಕ್ಕಂಥ ಮಾತನ್ನು ಅವರ ತಾಯಿಯವರು ಹೇಳಿದ್ರು, ಮಾತನ್ನು ಕೇಳಿದ್ದೀನಿ ನಾನು. ಹಾಗಾಗಿ ಇಷ್ಟು ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಸಂತ ಇಲ್ಲಾಂದರೆ ನಮಗೆ 4 ಮನೆ ಆಚೆಗಿನವ್ರವರೆಗೂ ಕೇಳಿದಾಗ ನಮ್ಮ ಬಗ್ಗೆ ಅಭಿಪ್ರಾಯ ಒಳ್ಳೆದಿಲ್ಲ. ಆದರೆ ಸುಮಾರು 180 ದೇಶಗಳಲ್ಲಿ ಅವರ ಶಿಷ್ಯಗಣ ಇದೆ. ಅವರ ಸುದರ್ಶನ ಕ್ರಿಯೆ ಮೂಲಕ ಜನ ಆಸಕ್ತರಾಗಿದ್ದಾರೆ, ಅದನ್ನು ಪಾಲನೆ ಮಾಡ್ತಾರೆ ಅಂತ ಹೇಳಿದರೆ ಇದು ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ತುಂಬ ಬ್ಯುಸಿ ಇರ್ತಕ್ಕಂಥ ಮನುಷ್ಯ. ಅವರು ಇವತ್ತು ನಮ್ಮಲ್ಲಿಗೆ ಬರ್ತಿರ್ತಕ್ಕಂಥದ್ದು ನಮಗೆಲ್ಲ ಹೆಮ್ಮೆ ವಿಚಾರ. ಕೇವಲ ನಾನು ನೆವನ ಮಾತ್ರ ಶಾಸಕನಾಗಿ, ಈಗ ನಿಜವಾಗ್ಲೂ ನಾನು ಶಾಸಕನ ನಾನು ಹಾಕ್ಕೊಂಡಿಲ್ಲ, ಗುರುಮೇ ಸುರಕ್ಷಿತ ಅಂತಲೇ ಎಲ್ಲ ಕಡೆ ಹಾಕ್ಕೊಂಡಿದ್ದೀನಿ. ಮತ್ತು ನಾವು ನೆವನ ಮಾತ್ರ ಇಲ್ಲಿ ವೇದಿಕೆ ಮೇಲೆ ಕೂತಿರಲ್ಲ ಎಲ್ಲ ನಮ್ಮ ಶೆಣೆಯವರು ಇರ್ಬೋದು, ಅವರ ಶ್ರೀಮತಿಯವರು ಇರ್ಬೋದು, ಹಾಗೆ ದಿನೇಶ್ ಕಾಮತ್ರು, ನಮ್ಮ ವಸಂತ್ ಕುಮಾರ್ ಅವರು ಇರ್ಬೋದು, ಪ್ರಶಾಂತ್ ಅವರು ಇರ್ಬೋದು, ಹಾಗೆ ವಿಮಲಾಕ್ಷಿ ದಿವಾಕರ್ ಕುಂದರ್ ಅಂತೇಳಿ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ರು. ಅವರ ಶ್ರೀಮತಿಯವರು ಬಹಳ ವರ್ಷದಿಂದ ಗುರುಗಳ ಇದನ್ನು ಮಾಡ್ತಾ ಬಂದಂಥವ್ರು. ಹಾಗೆ ಶೈಲಜಕ್ಕನವರು ಕೂಡ ನಮ್ಮ ಈ ಸಂಘಟನೆ ಹಿಂದಿರ್ತಕ್ಕಂಥ ಭಾಳ ದೊಡ್ಡ ಶಕ್ತಿ.
ಎಲ್ಲೂ ತೆರೆ ಮರೆಯ ನಿಂತ್ಕೊಂಡು ಎಲೆಮರೆಯ ಕಾಯಿಯಾಗೆ ಕೆಲಸ ಮಾಡ್ತಕ್ಕಂಥ ಅವರು ಎಲ್ಲೂ ಪ್ರಚಾರ ಬಯಸುವುದಿಲ್ಲ, ಎಲ್ಲೂ ಮುಂದೆ ಬರುವುದಿಲ್ಲ. ಕೇವಲ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಯಾರೂ ಹೆಸರು ಬೇಡ, ನಾವು ವೇದಿಕೆ ಕೂಡ ಬರೋದಿಲ್ಲ ಅಂತಕ್ಕಂಥ ದೊಡ್ಡ ಮನಸ್ಸಿನ ಮನುಷ್ಯರು ಅವರೆಲ್ಲ ಇವತ್ತು ಬಂದಿದ್ದಾರೆ. ನಾವು ಇವತ್ತು ಇವರೆಲ್ಲ ತುಂಬ ಒತ್ತಡದಲ್ಲಿದ್ದಾರೆ. ನಾವು ತುಂಬ ವಿಶೇಷವಾಗಿ ಯಾಕಂದರೆ ಇಬ್ಬರು ಮಂತ್ರಿಗಳು ಬರಲಿಕ್ಕಿದ್ದಾರೆ ಉಡುಪಿಗೆ. ಹಾಗಾಗಿ ನಾನು ಹೇಳೋದಕ್ಕೆ ಬೇಗ ಮುಗಿಸಿ ಕಳಿಸ್ಕೊಡ್ತೀವಿ ಅನ್ನೋದು ಮಾತನ್ನು. ಮತ್ತು ಎಲ್ಲ ನಮ್ಮ ಸ್ನೇಹಿತರು, ಇದು ನಮಗೆ ಹೆಮ್ಮೆ ಅಂತ ಹೇಳಿದರೆ ಎಲ್ಲ ಪತ್ರಕರ್ತ ಮಿತ್ರರು ನಮ್ಮ ಉಡುಪಿ ಇರ್ಬೋದು, ಕಾಪು ಇರ್ಬೋದು, ನಮ್ಮ ಒಂದು ಸಣ್ಣ ಕೆಲಸವಾದ ಪರ್ವತ ಮಾಡಿ ಈ ಲೋಕಮುಖಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವರೆಲ್ಲ ಬಂದಿದ್ದಾರೆ. ಎಲ್ಲರಿಗೂ ನಾನು ಅತ್ಯಂತ ಒಂದು ಸಂಭ್ರಮದ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ಮಾತ್ರ ಅಲ್ಲ, ತಾವು ಕೂಡ ತಮ್ಮ ಪ್ರೊಫೆಷನಲ್ ಆಗಲ್ಲ, ನಿಮ್ಮ ಸಂಸಾರ, ನಿಮ್ಮ ಮನೆ ಮಕ್ಕಳು, ನಿಮ್ಮ ಕುಟುಂಬ ನೀವೆಲ್ಲ ಬರಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. 1-2 ಗಂಟೆ ನಮ್ಮ ಜೊತೆಗಿದ್ದರೆ ನಿಮಗೂ ನೆಮ್ಮದಿ ಸಿಗ್ತದೆ. ಮತ್ತು ಅದನ್ನು ನೀವು ಮನೇಲಿ ಫಾಲೋ ಮಾಡ್ಬೋದು. ನಾನು ಮೊನ್ನೆ ನನಗೆ ತೋರಿಸಿಕೊಟ್ಟರು, ನಾನೀಗ ಮನೇಲಿ ಮಾಡ್ತಿದ್ದೀನಿ. ಬೆಳಿಗ್ಗೆ ಸಾಯಂಕಾಲ ಯಾವುದು ಸುಸ್ತು ಆಗೋದಿಲ್ಲ. ಅಂದರೆ ಕೇವಲ 5 ನಿಮಿಷದ ಒಂದು ವ್ಯಾಯಾಮದಲ್ಲಿ ಅಷ್ಟೆಲ್ಲ ಆಗ್ತದೆ ಅಂತ ಹೇಳಿದಾಗ ನೀವು ಒಂದು ಅರ್ಧ ಗಂಟೆ ಇಲ್ಲಿದ್ದರೆ ನಿಮಗೂ ತುಂಬ ಒತ್ತಡ ಇರ್ತದೆ. ಅಲ್ಲಿ ಓಡಬೇಕು. ಬೆಳಿಗ್ಗೆ ನಾವು ಆ ಕ್ಯಾಮರಾ ಬೆನ್ನಿಗೆ ಹಾಕೊಂಡು ಓಡ್ತಾ ಇರ್ತೀರಿ. ಹಾಗಾಗಿ ನನ್ನ ರಿಕ್ವೆಸ್ಟ್, ನಾನು ಉಡುಪಿಯನ್ನು ಬರಲಿಕ್ಕೆ ಕೇಳಿದ್ರೆ ಒಂದು ಉದ್ದೇಶ ಅಂದರೆ ನೀವೆಲ್ಲ ಬಂದು ಒಂದು 25-30 ನಿಮಿಷ ಮಾಡ್ತಕ್ಕಂಥ ಒಂದು ಎಕ್ಸಸೈಸನ್ನು, ಆ ಬ್ರೀತಿಂಗ್ ಎಕ್ಸಸೈಸ್ ಇರ್ಬೋದು, ಅಥವಾ ಪ್ರಾಣಾಯಾಮ ಇರ್ಬೋದು, ಧ್ಯಾನ ಇರ್ಬೋದು, ಮತ್ತು ಅದ್ಭುತವಾದ ಭಜನೆ ತಂಡ ಬರ್ತಾಯಿದೆ. ನಾನು ಅದನ್ನು ಸ್ವತಃ ನಾನು ನೋಡಿದ್ದೆ. ನಾನು ಗೂಗಲ್ ಬರೋ ಮುಂಚೆನೇ 4 ಗಂಟೆಗೆ ಅವರು ಭಜನೆ ಶುರು ಮಾಡ್ತಾರೆ. ಅದ್ಭುತ ಕಂಠದ ಗಾಯಕರು ಅಲ್ಲಿದ್ದಾರೆ. ತುಂಬ ಇಂಟರ್ನ್ಯಾಷನಲ್ ಫೇಮ್ ಇರ್ತಕ್ಕಂಥವ್ರು. ಅವರು ಪ್ರೊಫೆಷನ್ ಹೋಗಿದ್ರೆ ಅವ್ರು ಎಲ್ಲೋ ಮುಡ್ತಿದ್ರು. ಆ ರೀತಿಯ ಒಂದು ಕ್ವಾಲಿಟಿ ಇರ್ತಕ್ಕಂಥ ಭಜನೆಯನ್ನು ಮಾಡ್ತಕ್ಕಂಥ ಒಂದು ಅದ್ಭುತ ತಂಡ ಇಲ್ಲಿ ಬರ್ತದೆ. ಹಾಗಾಗಿ ನೀವು ಪತ್ರಕರ್ತರು, ನಾನು ಶಾಸಕರನ್ನೆಲ್ಲ ಕಟ್ಟಿರ್ತೇನೆ, ನಿಮ್ಮನ್ನು ಕರೆದಿಲ್ಲ. ಒಂದು ಕುಟುಂಬದ ರೀತಿಯಲ್ಲಿ ನಾನು ಕರೆದು, ನನ್ನ ಮುಖ್ಯ ಉದ್ದೇಶ ನಾಳೆ ನೀವೆಲ್ಲ ಬರಬೇಕು, ನಿಮ್ಮ ಕುಟುಂಬದವರು, ನಿಮ್ಮ ಮಕ್ಕಳೆಲ್ಲ ಬರಬೇಕು ಏನೋ ಒಂದು ಆಶೆಯನ್ನು ಇಟ್ಕೊಂಡು ನಾನು ನಿಮ್ಮನ್ನಲ್ಲಿ ಕರೆದಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಿಮ್ಗೆ ಈಗಾಗಲೇ ಮತ್ತೆ ಓದಿಕೊಳ್ಳೋದಿಲ್ಲ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೇನೆ. ಈಗಾಗಲೇ ನಿಮಗೆ ಹ್ಯಾಂಪ್ಲೆಟನ್ನು ಕೊಟ್ಟಿದ್ವಿ. ಅದರಲ್ಲಿ ತುಂಬ ಕಿಂಚಿತ್ತಾಗಿ, ಅದು ಹೇಳಲಿಕ್ಕೆ ಹೋದರೆ ಹೇಗೆ ಸೂರ್ಯನನ್ನು ಪರಿಚಯ ಮಾಡುವ ಅವಶ್ಯಕತೆ ಇಲ್ವೋ ಹಾಗೆ ಆಧ್ಯಾತ್ಮಿಕ ಜಗತ್ತಿನ ನಂತಿರುವವರಿಗೆ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರುವಂಥವರಿಗೆ ಅವರ ಪರಿಚಯದ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಎಲ್ಲೇ ಸಮಸ್ಯೆ ಇದ್ದರೂ ಕೂಡ, ಅಲ್ಲಿ ನಕ್ಸಲ್ ಸಮಸ್ಯೆ ಇರ್ಬೋದು, ಅಥವಾ ಉಗ್ರವಾದಿ ಸಮಸ್ಯೆ ಇರ್ಬೋದು. ಈಗ ನೋಡಿ, ಇರಾಕ್, ಕಾಶ್ಮೀರ, ಬಿಹಾರ, ಬ್ರೆಜಿಲ್, ಕೊಲಂಬಿಯಾ, ಮೆಕ್ಸಿಕೋ ಮತ್ತು ಪನಾಮ ಮತ್ತು ಐವರಿ ಕಾಸ್ಟ್, ಇಲ್ಲಿ ಘರ್ಷಣೆ ಉಂಟ ಅಲ್ಲಿ ಜನಾಂಗೀಯ ಘರ್ಷಣೆ ಆದಾಗ ಕೂಡ ಅಲ್ಲಿ ಹೋಗಿ ನಿಂತು ಎರಡು ಕಡೆಯವ್ರನ್ನ ಕೂತು ಕರೆದು ಮಾತಾಡಿಸಿ ನಮ್ಮ ಬದುಕಿನ ಮೌಲ್ಯಗಳು ಮತ್ತು ನಾವು ಬದುಕಲೇಬೇಕಾದಂಥ ಅನಿವಾರ್ಯತೆ ಮತ್ತು ಶಾಂತಿಯ ಮಹತ್ವವನ್ನು ಹೇಳಿ ಎರಡೂ ಕಡೆಯವರನ್ನ ಮನವೊಲಿಸಿ ತುಂಬ ಕಡೆ ಅವರು ಆ ಪ್ರಯತ್ನ ಮಾಡಿದ್ದಾರೆ. ಇದು ಬಹುಶಃ ಅಪರೂಪದಂಥ ಒಬ್ಬ ಸಂತ ಅಂತ ಹೇಳಿ ನಾನು ಭಾವಿಸ್ತೇನೆ. ನಿಮಗೆ ಅಯೋಧ್ಯೆ ಬಗ್ಗೆ ಮೊನ್ನೆ ಪ್ರಾರಂಭ ಆಯಿತು, ಆದರೆ ಸುದೀರ್ಘವಾಗಿ ಅಲ್ಲಿ ಮಾತುಕತೆ ನಡೆಸಿ he was appointed by the Supreme Court. ಒಂದು ಸಣ್ಣ ಟೀಮ್ ಮಾಡಿದಾಗ ಅಲ್ಲಿ ಹೋಗಿ ಸುದೀರ್ಘವಾದ ಮಾತುಕತೆ, ಸುಮಾರು 2-3 ವರ್ಷಗಳ ಕಾಲ ಮಾತುಕತೆ ನಡೆಸಿ ಕೊನೆಗೆ ಅವ್ರನ್ನೆಲ್ಲ ಒಂದು ಮಾನಸಿಕವಾಗಿ, ತಾತ್ವಿಕವಾಗಿ ಒಪ್ಪಿಸ್ತಕ್ಕಂಥ ದೊಡ್ಡ ಕೆಲಸವನ್ನು ಕೂಡ ನಮ್ಮ ರವಿಶಂಕರ್ ಗುರೂಜಿಯವರು ಮಾಡಿದ್ದಾರೆ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ವಿಶೇಷವಾಗಿ ಆಶ್ರಮದ ಮೂಲಕ ಒಂದು ಆರೋಗ್ಯವನ್ನು ಕಾಪಾಡೋ ದೃಷ್ಟಿಯಿಂದ, ಮತ್ತೊಂದು ಶಿಕ್ಷಣ, ಮತ್ತೊಂದು ವೈದ್ಯಕೀಯ, ಹೀಗೆ ಹಲವಾರು ರಂಗಗಳಲ್ಲಿ ಕೂಡ ತನ್ನನ್ನು ತೊಡಗಿಸ್ಕೊಂಡು ಅವರ ಶಿಷ್ಯಂದರು ಹೋದಾಗ ಹೇಳುವಂಥದ್ದು ಒಂದೇ, ನಿಮ್ಮ ಕ್ಷೇತ್ರಗಳಲ್ಲಿ ಸ್ವಲ್ಪ ಆರೋಗ್ಯ ಶಿಬಿರಗಳನ್ನು ಮಾಡಿಸಿ, ಮತ್ತು ಜನರಲ್ಲಿರ್ತಕ್ಕಂಥ ಏನು ಆ ಮೌಢ್ಯಗಳನ್ನು ಹೋಗಲಾಡಿಸಬೇಕು, ಮತ್ತು ಅವರಲ್ಲಿರ್ತಕ್ಕಂಥ ಕೀಳರಿಮೆಯನ್ನು ಹೋಗಲಿಸಬೇಕು, ಜನರನ್ನು ಮುಖ್ಯವಾಹಿನಿ ತರುವಂಥ ಕೆಲಸ ತರಬೇಕಂತಕ್ಕಂಥ ಕೆಲಸವನ್ನು ಸದಾ ಹೋದಲ್ಲಿ ಬಂದಲ್ಲೆಲ್ಲ ಮಾಡ್ತಾನಿದ್ದಾರೆ. ಹಾಗಾಗಿ ನಾಡ್ದು ಅವರು ಇಲ್ಲಿಗೆ ಬರುವವರಿದ್ದಾರೆ. ಹಾಗಾಗಿ ನಾನಾಗಲೇ ಹೇಳಿದೆ, ಶಾಸಕನಾಗಿ ಎಲ್ಲ ತುಂಬ ನಮ್ಮ ಎಲ್ಲ ಸ್ನೇಹಿತರು, ನನ್ನೊಬ್ಬನ ಕಾರ್ಯಕ್ರಮ ಅಲ್ಲ ಅಥವಾ ನಮ್ಮ ಕುಟುಂಬದ ಕಾರ್ಯಕ್ರಮ ಅಲ್ಲ, ಎಲ್ಲ ನಮ್ಮ ಸ್ನೇಹಿತರು, ಇಲ್ಲೇ ಬಂಧುಗಳು, ಬಳಗಳು, ಆ ಬಳಗ ಮತ್ತು ಅವರ ವಿಶೇಷ ಆರ್ಟ್ ಆಫ್ ಲಿವಿಂಗ್ನ ಒಂದು ತಂಡ ಇಡೀ ಜಿಲ್ಲೆಯಲ್ಲಿ ಇದರ ಯಶಸ್ಸಿಗೆ ಶ್ರಮಿಸ್ತಾ ಇದೆ. ಹಾಗಾಗಿ ನಾನು ನಿಮ್ಮ ಸಹಕಾರವನ್ನು ಕೂಡ, ಈ ಪತ್ರಕರ್ತ ಮಿತ್ರರು ನಿಮ್ಮ ಸಹಕಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೇಳ್ತೇನೆ, ನಾನು ಕೋರ್ತಾ ಇದ್ದೀನಿ. ಎಷ್ಟು ಜನ ಬರುವ ನಿರೀಕ್ಷೆ ಇದೆ ಸರ್? ಅವರೊಂದು 15,000 ಜನ ಅಂತ ಹೇಳ್ತಾ ಇದ್ದಾರೆ. ನನಗೆ ಒಂದು 10,000-12,000 ಜನ ಸೇರಿಸ್ಬೇಕನ್ನೋ ಒಂದು ಆಸೆ ಇದೆ. ಯಾಕಂತೇಳಿದ್ರೆ ಇದು ಪಬ್ಲಿಸಿಟಿ ವಿಚಾರ ಅಲ್ಲ. ಇಲ್ಲಿ ಯಾರು ಒಂದು ಸಲ ಬಂದರೆ ಬಹುಶಃ ಮತ್ತೆ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು, ಜನ ಇವತ್ತು ಬೇರೆ ಬೇರೆ ಕಾಯಿಲೆಗಳಿಂದ, ಇವತ್ತು
ಕಿಡ್ನಿ ಸಮಸ್ಯೆ ಇರ್ಬೋದು, ಕ್ಯಾನ್ಸರ್ ಸಮಸ್ಯೆ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ವಿಶೇಷವಾಗಿ ಮಾನಸಿಕ ಖಿನ್ನತೆ ಇರ್ಬೋದು. ಇದಕ್ಕೆಲ್ಲ ಒಂದು ರಾಮಬಾಣ ಅಂತೇಳಿ, ಯಾಕಂದ್ರೆ ನಾವೆಲ್ಲ ಅನುಭವಿಸಿದ್ದೀವಿ. ನಾನು ತುಂಬ ಸಲ ಹೋಗಿದ್ದೀನಿ. ಈಗ ಅಫ್ಕೋರ್ಸ್ ನನಗೆ ವೈಯಕ್ತಿಕವಾಗಿ ನನಗೆ ತುಂಬ ಸಮಯ ಸಿಗೋದಿಲ್ಲ. ಸಿಕ್ಕತಕ್ಕಂಥ ಇದರಲ್ಲಿ ನಾವು ಹೋಗಿ ಸ್ವಲ್ಪ ಮಾಡಿದರೂ ಕೂಡ ಒಂದು ಎಷ್ಟೋ ಮನಸ್ಸಿಗೆ ನೆಮ್ಮದಿ, ಆಮೇಲೆ ಒಂದು ಉಲ್ಲಾಸ ಸಿಗುವಂಥ ಒಂದು ಸುದರ್ಶ ಕ್ರಿಯೆ, ಅದನ್ನು ಪಸರಿಸಬೇಕಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಒಂದು ಸಲ ಬಂದರೆ ಕೇವಲ ನಾಳೆ ಒಂದಿನ ಜಾತ್ರೆ ಆಗಬಾರ್ದು, ಅದು ಮುಂದುವರಿಬೇಕು, ಜನ ಅದನ್ನು ಫಾಲೋ ಮಾಡಬೇಕು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ತುಂಬ ಸಿಂಪಲಾಗಿರ್ತಕ್ಕಂಥ ಕಾರ್ಯಕ್ರಮ. ಏನಂದರೆ ಒಂದು ಸಣ್ಣ ಪ್ರಸಾದ ಕೂಡ ಕೊಡ್ತೀವಿ. ಅಲ್ಲಿ ಊಟ ವ್ಯವಸ್ಥೆಗಳು ಇರುವುದಿಲ್ಲ. ಅವರೊಂದು ಏನಂದರೆ ಮೊದಲೇ ಹೇಳುವಂಥದ್ದು, ತುಂಬ ಖರ್ಚು ಮಾಡಬೇಡಿ, ಡೋಂಟ್ ವೇಸ್ಟ್ ಯುವರ್ ಟೈಮ್, ಡೋಂಟ್ ವೇಸ್ಟ್ ಯುವರ್ ಎನರ್ಜಿ, ಡೋಂಟ್ ವೇಸ್ಟ್ ಯುವರ್ ಮನಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾರೆ ಅವರು. ಹಾಗಾಗಿ ಆ ಉದ್ದೇಶನ ಇಟ್ಕೊಂಡು ಇಲ್ಲಿ ಮಾಡ್ತಕ್ಕಂಥದ್ದು. ಸುಮಾರು ನಮ್ಮ ಆಸೆ ಅವರು 15,000 ನಿರೀಕ್ಷೆ ನಮ್ಮ ಸಂಘಟಕರು ಮತ್ತು ಅವರು ದೊಡ್ಡ ಶಕ್ತಿ, ಮನೆಗೆ ಅವರು ಭೇಟಿ ಆಗ್ತಾರೆ. ಒಂದು ದೊಡ್ಡ ತಂಡ ಇವತ್ತು ಹೊರಟಿದೆ, ಜಿಲ್ಲೆಯಾದಂಥ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ನೋಡಬೇಕು ಭಗವಂತ ಏನು ಮಾಡ್ತಾನೋ. ಅದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಕೇಳುವಂಥದ್ದು.